ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಈ ಶರಾವತಿ ಪಂಪ್ ಪ್ರಾಜೆಕ್ಟಿನ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಮನವಿ ಕೊಟ್ಟು ಇದಕ್ಕೆ ಅನುಮತಿ ಕೊಡಬೇಕು ಅನ್ನೋ ಮಾತು ಅವರು ಹೇಳಿದ್ರು. ನಾವು ಹೇಳ್ತಾ ಇದ್ವಿ, ಇದ್ರ ಸುದ್ದಿಗೆ ನೀವು ಬಂದರೆ ನೀವು ಮುಖ್ಯಮಂತ್ರಿ ಸ್ಥಾನ ಕಳ್ಕೋತೀರಿ ಅಂತ. ಹಾಗೆ ಆಯಿತು. ಈಗ ಡಿ.ಕೆ. ಶಿವಕುಮಾರ್ ಈ ಬದುಕು ಮಾಡಕ್ಕೆ ಹೊಂಟಿದ್ದಾರೆ. ಮೊನ್ನೆ ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿ ಇದಕ್ಕೆ ಅನುಮತಿ ಕೊಡಬೇಕು ಅಂತ. ಈಗಾಗಲೇ ನಮ್ಮ ಪ್ರಮುಖರಾದ ಶ್ರೀಕಾಂತ್ ಅವರು ಹೇಳಿದರು, ಇದರಲ್ಲಿ ಏನೇನು ಯಾವ್ಯಾವ ಎಕ್ಸ್ಪರ್ಟ್ ಕಮಿಟಿಗಳು ಏನೇನು ಹೇಳಿದೆ ಅಂತ. ಹಾಗಾಗಿ ಆ ಎಕ್ಸ್ಪರ್ಟ್ ಕಮಿಟಿಗಳ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳಾಗಿದ್ದವರು ತಿಳ್ಕೊಡೋದ್ರಲ್ಲೂ ಕೂಡ ವಿಫಲರಾಗಿದ್ದಾರ ಅನ್ನೋದೊಂದು ನೋವು. ಅಥವಾ 3,500 ಕೋಟಿ ರೂಪಾಯಿ ಇದ್ದಿದ್ದು ಈ 10,500 ಕೋಟಿ ಹೋಗಿದೆ. ಇದರಲ್ಲೇನಾದರೂ ಕೂಡ ವ್ಯವಹಾರ ಮಾಡಂತ ಒಂದು ಮನಸ್ಥಿತಿ ತಂದಿಟ್ಕೊಂಡಿದ್ದಾರ? ಹಾಗಾಗಿ ಇದು ತುಂಬ ಸ್ಪಷ್ಟವಾಗಿ ಹೈಕೋರ್ಟಲ್ಲಿ ಕೂಡ ಸ್ಟೇ ಇರೋಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳು ಪತ್ರ ಕೊಡ್ತಾರೆ, ಇದು ಅವಕಾಶ ಮಾಡಿಕೊಡಿ ಅಂತ. ಈಗಾಗಲೇ ಈ ಸೆಂಟ್ರಲ್ ಎಂಪವರ್ಡ್ ಕಮಿಟಿಯವರು ಬಂದಾಗ ನಾವು ಅನೇಕ ಅಂಶಗಳು ಅವ್ರ ಗಮನಕ್ಕೆ ತಂದ್ವಿ. DPR ಇಲ್ದೇನೆ ಟೆಂಡರ್ ಕರೆದಿರೋಂಥ ಪರಿಸ್ಥಿತಿ. ನನಗೆ ಗೊತ್ತಿರೋ ಪ್ರಕಾರ ನನ್ನ ರಾಜಕೀಯ ಜೀವನದಲ್ಲಿ ಅನೇಕ ಇಲಾಖೆಯಲ್ಲಿ ಮಂತ್ರಿಗಳು ಕೂಡ ಕೆಲಸ ಮಾಡಿದ್ದೀನಿ. DPR ಇಲ್ದೇನೆ ಟೆಂಡರ್ ಕರೆದಿರೋಂಥ ಮೊದಲನೇ ಪ್ರಾಜೆಕ್ಟ್ ಇದು. ಇವ್ರ ಕಾನೂನು ಗೀನೂನು ಯಾವ ಲೆಕ್ಕಕ್ಕೂ ಇಲ್ಲ, ಯಾವ ನೀತಿ ಇಲ್ಲ, ನಿಯಮ ಇಲ್ಲ. ಅದೇ ರೀತಿ CEC ಸದಸ್ಯರಾದ ಸುನಿಲ್ ನಿಮಾಯ್ ಅವ್ರಿಗೆ ಹೇಳಿದ್ದಾಯ್ತು. ಅದೇ ರೀತಿ ಕೌಲ್ ಅವರು ತುಂಬ ಸ್ಪಷ್ಟವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ, ಇದು ಯಾವುದೇ ಕಾರಣಕ್ಕೂ ಮಾಡಕೂಡದು ಅಂತ. ವನ್ಯಜೀವಿ ಮಂಡಳಿ ಸದಸ್ಯರಾದ ಡಾಕ್ಟರ್ H.S. ಸಿಂಗ್ ಮತ್ತು ಪ್ರೊಫೆಸರ್ ಸುಕುಮಾರನ್ ಈ ತಂಡರು ಕೂಡ ಇದನ್ನು ಅಧ್ಯಯನ ಮಾಡಿ ಈ ಕಾರ್ಯ ಸಾಧು ಅಲ್ಲ, 16,000 ಮರಗಳು ಮಾರಣ ಹೋಮ ಆಗ್ತಾ ಇದೆ, ಇದನ್ನು ತುಂಬ ಸ್ಪಷ್ಟವಾಗಿ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಯಾಕೆ ಇದನ್ನೆಲ್ಲ ಓದಿಲ್ಲ ಗೊತ್ತಿಲ್ಲ ನನಗೆ. ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಅಧಿಕಾರಿ ಶ್ರೀಮತಿ ಪ್ರಣೀತಾ ಕೌರ್ ಶರಾವತಿ PSP ಯೋಜನೆಗೆ 18,000 ಮೆಟ್ರಿಕ್ ಟನ್ ಕೈಗಾರಿಕಾ ಮಟ್ಟದ ವಿಸ್ಫೋಟಕ ಬಳಕೆ ಆಗುತ್ತೆ, ಯೋಜನೆ ಪ್ರದೇಶದ ಭೂಕಂಪ ಪೀಡಿತ ಪ್ರದೇಶಗಳಿಗೆ ಮಾರ್ಪಾಡುತ್ತೆ ಅನ್ನೋಂಥ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾನೆಲ್ಲ ವಿವರ ಕೊಡ್ತಾ ಇದ್ದೀನಿ. ಹಾಗಾಗಿ ಮುಖ್ಯಮಂತ್ರಿಗಳು ಏನು ಮನವಿ ಕೊಟ್ಟಿದ್ದಾರೆ ಅದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ನಾವು ರಾಷ್ಟ್ರಭಕ್ತ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಎರಡೂ ಸಂಸ್ಥೆ ಸೇರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾವೊಂದು ಪತ್ರವನ್ನು ಬರೆದಿದ್ದೀವಿ. ಅದನ್ನು ಇವತ್ತು ನಿಮಗೆ ಕೊಡ್ತಾ ಇದ್ದೀವಿ. ಮತ್ತು ಅವರಿಗೆ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಈ ಪತ್ರವನ್ನು ನಾವು ಕಳಿಸ್ತಾ ಇದ್ದೀವಿ. ಯಾವ ಕಾರಣಕ್ಕೂ ಕೂಡ ಪ್ರಧಾನಮಂತ್ರಿಯವರು ಈ ಯೋಜನೆಗೆ ಅವಕಾಶ ಕೊಡಬಾರ್ದು. ಸಿದ್ದರಾಮಯ್ಯನವ್ರು ಮಾಡಿದಂಥ ದಡ್ಡತನ, ಈಗಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರೋಂಥ ಬುದ್ಧಿವಂತಿಕೆ, ಎರಡಕ್ಕೂ ಕೂಡ ಪ್ರೈಮ್ ಮಿನಿಸ್ಟರು ಇದು ಒಪ್ಪಿಗೆ ಕೊಡಲ್ಲ ಅನ್ನೋಂಥ ವಿಶ್ವಾಸ ನಮಗಿದೆ. ನಿಮಗೆ ಪವರ್ ಬೇಕಾ, ಆಲ್ಟರ್ನೇಟಿವ್ ಪವರ್ ಹೇಗೆ ತರಬೇಕು ಅನ್ನೋದನ್ನು ಈಗಾಗಲೇ ನಾವು ಹೇಳಿದ್ದೇವೆ. ಹಾಗಾಗಿ ಪರಿಸರವನ್ನು ನಾಶ ಮಾಡಿ, ಪ್ರಾಣಿ ಪಕ್ಷಿಗಳನ್ನ ನಾಶ ಮಾಡಿ, ಮರಗಳನ್ನು ನಾಶ ಮಾಡಿ, ಇದು ಯಾವ ಸೀಮೆ ಯೋಜನೆ ಇದು ಮಾಡಕ್ಕೆ ಹೊರಟಿದ್ದಾರೋ ನಮಗಂತೂ ಅರ್ಥ ಆಗಲ್ಲ. ಹಾಗಾಗಿ ಪ್ರೈಮ್ ಮಿನಿಸ್ಟರ್ಗೆ ನಾವು ಪತ್ರ ಬರಿತಾ ಇದ್ದೀವಿ.
ಪ್ರೈಮ್ ಮಿನಿಸ್ಟ್ರು ಇದನ್ನು ತಿರಸ್ಕಾರ ಮಾಡುತ್ತಾರೆ ಅಂತ ವಿಶ್ವಾಸ ಕೂಡ ನನಗಿದೆ. ಈ ದಿಕ್ಕಿನಲ್ಲಿ ಅವರಿಗೆ ಇವಾಗ ಏನು ನಾವು ಪತ್ರ ಪ್ರೈಮ್ ಮಿನಿಸ್ಟ್ರಿಗೆ ಬರೆದಿದ್ದೀವಿ, ಆ ಕಾಪಿ ನಿಮಗೆಲ್ಲ ಕೊಟ್ಟಿದ್ದೀವಿ. ಏನೇನು ಬಂದಿಲ್ಲ, ಇದರಲ್ಲಿ 2 ಗುಂಪಾಗಿರೋದ್ರಿಂದ ಒಂದೇ ಗುಂಪ, ಈ ಕಡೆ ಗುಂಪಿ ಬಂದಿದೆ, ಈ ಕಡೆ ಗುಂಪಿ ಬಂದಿಲ್ಲ ಅಂದಷ್ಟೇ, ಬೇರೇನಿಲ್ಲ. ಹಾಗಾಗಿ ಪ್ರಧಾನಮಂತ್ರಿಗಳ ಗಮನ ತರಬೇಕು ಅನ್ನೋ ಉದ್ದೇಶದಿಂದನೇ ನಾವು ಈ ಪತ್ರ ಬರಿತಾ ಇದ್ದೀವಿ. ಸಾಕಷ್ಟು ಹೋರಾಟ ಈಗಾಗಲೇ ಮಾಡ್ಕೊಂಡು ಬಂದಿದ್ದೀವಿ. ನಾವು ಹೋರಾಟ ಮಾಡಿದ್ದ ಎಲ್ಲ ಅಂಶಕ್ಕೂ ಕೂಡ ಕೇಂದ್ರದಿಂದ ಬಂದಂಥ ಎಲ್ಲ ಸಮಿತಿಯೂ ಕೂಡ ನಮ್ಮ ಹೋರಾಟ ಸರಿ ಇದೆ ಅನ್ನೋಂಥ ಮಾತುಗಳು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಇದನ್ನು ಗಮನಿಸ್ತಾರೆ ಅಂತ ವಿಶ್ವಾಸ ನನಗಿದೆ. ಈಗಾಗಲೇ ನಿಮಗೆ ಗೊತ್ತಿದೆ, ಮಾನ್ಸೂನಲ್ಲಿ ಮಳೆ ಇಲ್ಲ, ಬರಗಾಲ ಬರ್ತಾ ಇದೆ. ಅಷ್ಟು ಕಾಡುಗಳನ್ನು ಕಡಿದು ಹಾಕ್ತಾ ಇರೋಂಥ ಸಂದರ್ಭದಲ್ಲಿ ಮತ್ತೆ ಇವತ್ತು 18,000ಕ್ಕೂ ಹೆಚ್ಚಿಗೆ ಮರವನ್ನು ಕಡಿಯುವಂಥ ಒಂದು ಯೋಜನೆ, ಇದನ್ನು ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ಅವರು ತಂದಿಲ್ಲ. ಹಾಗಾಗಿ ಮಾಮೂಲಿಯಂತೆ ಒಂದು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಬೇಕು, ಒಬ್ಬ ಮುಖ್ಯಮಂತ್ರಿ ಭೇಟಿ ಆಗ್ತಿದ್ದಂಗೆ ತನ್ನ ಒಂದು ಮುಖ್ಯಮಂತ್ರಿ ಸ್ಥಾನದ ವಿಶೇಷತೆ ತೋರಿಸ್ಬೇಕು, ಫೋಟೋ ಟಿವಿಲಿ ಬರಬೇಕು ಅನ್ನೋ ಉದ್ದೇಶದಿಂದ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಆ ಮುಖ್ಯಮಂತ್ರಿಗಳನ್ನ ಉಳಿದಂಥ ಅಂಶಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಶರಾವತಿ ಪಂಪ್ ಪ್ರಾಜೆಕ್ಟ್ ಯೋಜನೆಯನ್ನು ಯಾವ ಕಾರಣಕ್ಕೂ ಕೂಡ ಜಾರಿ ತರಕ್ಕೆ ಅವಕಾಶ ಕೊಡಬಾರ್ದು ಅನ್ನೋಂಥ ಪತ್ರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ಬರೆದು ಕಳಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಡ್ಯೂಟಿ ಸಂಬಂಧಪಟ್ಟ ಮಂತ್ರಿ ಇದರಲ್ಲಿ KJ ಜಾರ್ಜ್ ಅವರು ಅಂಟ್ಕೊಂಡೇ ಇರ್ತಾರೆ. ಅವರು ಈ ರೀತಿ ಹೋರಾಟಗಳು ನಡೀತು, ನಾವೇನು ಸಣ್ಣ ಹೋರಾಟಗಳು ಮಾಡಿಲ್ಲ. ಮಾನ್ಯ ಮಾರುತಿ ಗುರುಜಿಯವರು ನಾನು ಹೆಣದ ಮೇಲೆ ಈ ಒಂದು ಪ್ರಾಜೆಕ್ಟ್ ಮಾಡಬೇಕಾಗತ್ತೆ ಅನ್ನೋ ಮಾತ್ರ ಹೇಳಿದ್ದಾರೆ. ಇದೆಲ್ಲ ಮುಖ್ಯಮಂತ್ರಿಗಳಿಗೆ ಅರ್ಥ ಮಾಡ್ಕೋಬೇಕು, ಜಾರ್ಜ್ ಅರ್ಥ ಮಾಡ್ಕೋಬೇಕು. ಅಧಿಕಾರಿಗಳು, ನೀವು ಅಧಿಕಾರಿಗಳ ಹತ್ರ ಖಾಸಗಿಯ ಮಾತಾಡಿದ್ರೆ ಯಾವ ಕಾರಣಕ್ಕೂ ಈ ಯೋಜನೆ ಆಗಬಾರ್ದು ಸರ್ ಅಂತಾರೆ. ಆದರೆ ಸರ್ಕಾರದ ನೌಕರರು, ರಾಜ್ಯ ಸರ್ಕಾರ ಹೇಳ್ತಾ ಕೇಳಲೇಬೇಕಾಗತ್ತೆ. ಹಾಗಾಗಿ ಅವರು ಮುಂದುವರಿತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಡ ತರೋ ದಿಕ್ಕಿನಲ್ಲಿ ಏನೇನು ಮಾಡಬೇಕು ಅನ್ನೋ ಅಂಶವನ್ನು ಈ ಕಾಂತೇಶ್ ಅವರು ಹೇಳ್ತಾರೆ. ಅದನ್ನ RSS ಹೋಗ್ಬಿಟ್ಟಲ್ಲಪ್ಪ ಆಗಲಿ ನೀನು, ಇನ್ನು ತಡೀಗ ಈ ಮುಂಚೆ 7 SS ಬಾಳೋಣ, ಆಮೇಲೆ RSS ಬಾ. ತಡ್ರಿ ಸರ್, ಒಂದೇ ಸರಿ ಪ್ರೈಮ್ ಮಿನಿಸ್ಟರ್ ಹೋಗೋ ತನಕನೂ ಕೂಡ ನಮ್ಗೆ ಅವಕಾಶ ಇದೆ, ಮಾಡ್ತೀವಿ. ಅಲ್ಲಿ ತನಕ ಯಾಕೆ ನಾವು ಮಾಡಿ ಒಂದು ಪತ್ರ ಮುಂಚೆ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಹೋಗ್ತೀವಿ. ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀರಾ ಅಂತ. ಮಂತ್ರಿ ಇದ್ದಾರೆ, ಸಿದ್ದರಾಮಯ್ಯ ಇರ್ಬೇಕಾದ್ರೆ ನಾವು ತಂದಿದ್ರು ಕೂಡ ಅವರು ಇದೇ ರೀತಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿದ್ರು. ಜಾರ್ಜಿಗೆ ಗೊತ್ತು, ಅವರೇ ಒತ್ತಡ ಕೊಡ್ತಾ ಇರೋದು ಈ ಕಾರ್ಯಕ್ರಮಕ್ಕೆ. ಇದೆಲ್ಲ ಗೊತ್ತಿದ್ರು ಮುಖ್ಯಮಂತ್ರಿಗಳು ಇದೇ ರೀತಿ ಮುಂದುವರಿತಿರೋದ್ರಿಂದ ಇಲ್ಲಿ ಹೋರಾಟಗಳು ಮಾಡ್ತೀವಿ, ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತರ್ತೀವಿ ಪತ್ರ ಬರೆದೀಗ. ಅಲ್ಲಲ್ಲ, ಅದಕ್ಕೆ ಹೇಳ್ತಿರೋದು. ಈ ರೀತಿ ನಾನು ಹೇಳಿದ್ನಲ್ಲ, ಯಾವುದೇ ಉದಾಹರಣೆಗೆ ಕಸ್ತೂರಿ ರಂಗನ್ ವರದಿ, ಮಾಧವ ಗಾಡ್ಗಿಲ್ ವರದಿ, ಇವೆಲ್ಲ ಅದೇ ಆಮೇಲೆ ಪ್ರಣೀತಾ ಕೌರ್ ರಿಪೋರ್ಟು ಎಲ್ಲವೂ ಕೂಡ ಅವ್ರದ್ದು ಇದೆ. ಇದ್ರೂ ಕೂಡ ಕಣ್ಮುಚ್ಕೊಂಡು ಕೂತಿಯ ರಾಜ್ಯ ಸರ್ಕಾರದವರು ಇದು ಮಾಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಯಾಕೆ? ಅವ್ರಿಗೇನೋ ಲಾಭ. ಅದಕ್ಕೆ ಹೇಳ್ತಿರೋದು, ಈಗಾಗಲೇ MP ಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರ ನಾವು ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಅಂತ. ಯಾಕೆ ನಾನು ಈ ಪ್ರೈಮ್ ಮಿನಿಸ್ಟರ್ ಪತ್ರ ಬರಿತಾ ಇದ್ದೀವಿ ಅಂತಂದ್ರೆ, ಎಲ್ಲ ಅಂಶಗಳು ಮೆನ್ಷನ್ ಮಾಡಿದ್ದೀವಿ ಇಲ್ಲಿ. ನಾನು ಪೂರ್ಣ ವಿವರಕ್ಕೆ ಬಾಯಿಗೆ ಹೇಳಕ್ಕೆ ಹೋಗಲಿಲ್ಲ, ಪತ್ರನೇ ಕೊಟ್ಬಿಟ್ಟಿದ್ದೀವಿ, ಲೆಟ್ರು. ಇದರಲ್ಲಿ ಏನು ಪ್ರೈಮ್ ಮಿನಿಸ್ಟ್ರಿಗೆ ಯಾವ ಕಾರಣಕ್ಕೆ ಈ ಪ್ರಾಜೆಕ್ಟ್ ಬೇಡ ಅನ್ನೋದನ್ನ ಪ್ರೈಮ್ ಮಿನಿಸ್ಟರ್ ಪತ್ರ ಬರಿತಾ ಇದ್ದೀವಿ. ಅವ್ರು ರಿಜೆಕ್ಟ್ ಮಾಡ್ತಾರೆ ಅಂತ ನಮಗಿದೆ. ಅಲ್ಲಲ್ಲ, ಅವ್ರು ಯಾಕೆ ಹೇಳಿದ್ರೆ ಗೊತ್ತಾಗಿಲ್ಲ. ಇದು ಗೊತ್ತಿದ್ರು ಕೂಡ ಮುಖ್ಯಮಂತ್ರಿಗಳು ಮತ್ತೆ ಯಾಕೆ ತಗೊಂಡೋದ್ರು ಅನ್ನೋದು ನಂಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ತಗೊಂಡೋಗಿ ಕೊಟ್ಟಂತ ಸಂದರ್ಭದಲ್ಲಿ ಇದು DPR ಆಗಿಲ್ಲದೆ ಇರೋಂಥ ಪ್ರಾಜೆಕ್ಟನ್ನ ಟೆಂಡರ್ ಹೆಂಗೆ ಕರೆದ್ರು ಅನ್ನೋದು ಎಲ್ಲ ಅಂಶಗಳು ನಾನು ಮತ್ತೆ ಹೇಳಕ್ಕೆ ಇಷ್ಟಪಡಲ್ಲ.
ಇದೆಲ್ಲ ಗೊತ್ತಿದ್ದು ಕೂಡ ಮತ್ತೆ ಆ ಮುಖ್ಯಮಂತ್ರಿ ಮಾಡಿದ್ರು ಅದೇ ಬದುಕು, ಅದನ್ನ ಈ ಡಿ ಕೆ ಶಿವಕುಮಾರ್ ಮುಂದುವರಿಸ್ತಾರೆ. ಅದಕ್ಕೋಸ್ಕರ ಹೇಳಿದೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ.